ನಮಸ್ಕಾರ ಸ್ನೇಹಿತರೆ, ಇದು ನನ್ನದು 11ನೇ ವಿಡಿಯೋ. ಇದರಲ್ಲಿ ನಾನು ಹೇಳೋದು ಮೊದಲನೇದಾಗಿ ನಮ್ಮ ಧರ್ಮದ ಬಗ್ಗೆ, ನಮ್ಮ ಹಿಂದೂ ಧರ್ಮದ ಬಗ್ಗೆ. ಅನಾದಿ ಕಾಲದಿಂದ ತುಂಬ ಹಳೆಯ ಧರ್ಮ ನಮ್ಮದು ಹಿಂದೂ ಧರ್ಮ. ನಮ್ಮ ಹಿಂದೂ ಧರ್ಮದಲ್ಲಿ ನಾವು ಹುಟ್ಟಿರೋರು ನಾವು ಭಾಗ್ಯವಂತರು ಅನ್ಕೋಬೇಕು. ಆದರೆ ಈಗಿರೋ ಸಮಯ ಕಾಲಗಳು ಅದಕ್ಕೆ ಸರಿ ಹೋಗ್ತಾಯಿಲ್ಲ. ನಾವೀಗ ದುರ್ಭಾಗ್ಯವಂತರಾಗಿದ್ದೀವಿ. ಯಾಕಂದರೆ ಎಷ್ಟೋ ಜನ ತಮ್ಮ ಮನಸ್ಸಿಗೆ ಏನೋ ಪ್ರಾಬ್ಲಮ್ ಆಯಿತು, ಮನಃಶಾಂತಿ ಸಿಕ್ಕಿಲ್ಲ, ಮತ್ತು ಅವ್ರಿಗೆ ಸಮಸ್ಯೆಗಳನ್ನು ಎದುರ್ಕೊಳ್ಳೋಕ್ಕಾಗ್ತಾಯಿಲ್ಲ. ಆದ್ದರಿಂದ ಇಲ್ಲೆಲ್ಲ ಹೋಗ್ತಾರೆ, ಅವ್ರು ಹೇಳೋದು ಕೇಳ್ತಾರೆ, ಇವ್ರು ಹೇಳೋದು ಕೇಳ್ತಾರೆ, ಎಲ್ಲೂ ಸಮಾಧಾನ ಸಿಗೋಲ್ಲ. ಆಮೇಲೆ ಮತ ಬಿಟ್ಟು ಮತ ಕನ್ವರ್ಟ್ ಆಗ್ತಾರೆ. ಅದು ತುಂಬ ದೊಡ್ಡ ತಪ್ಪು ಅವ್ರು ಮಾಡೋದು. ನಮ್ಮಲ್ಲಿರೋದು 2 ದೊಡ್ಡ ಗ್ರಂಥಗಳಲ್ಲಿ ರಾಮಾಯಣ, ಮಹಾಭಾರತ ಅಂತ ದೊಡ್ಡ ಗ್ರಂಥಗಳಿದೆ. ಅದರಲ್ಲಿ ಅದನ್ನು ಓದಿ ಅದರ ಸಾರಾಂಶ ತಿಳ್ಕೊಂಡಿರೋರು ಈ ಥರ ಮಾಡಬಾರ್ದಾಗಿತ್ತು. ಏನು ಧರ್ಮ ಬಿಟ್ಟು ಬೇರೆ ಧರ್ಮಕ್ಕೆ ಹೋದರೆ ಅದು ಅವ್ರ ಕರ್ಮಗಳನ್ನ ಅವರೇ ತರಿಸ್ಕೊತಾರೆ. ಅದು ಒಂದು ಕಡೆ ಇರಲಿ. ಈಗ ನಾನು ಹೇಳೋದು ಈ ದೇಹದ ಬಗ್ಗೆ. ನಾವು ಹೆಚ್ಚಿನ ಗಮನ ಈ ದೇಹದ ಮೇಲೆ ಕೊಡ್ತೀವಿ. ಆಮೇಲೆ ನಾವು ಇನ್ನೊಬ್ಬರನ್ನು ನೋಡಿ ರೂಢಿ ಆಗಿಬಿಟ್ಟಿವಿ. ನಮ್ಮನ್ನು ನಾವು ನೋಡ್ಕೊಳ್ಳೋಕ್ಕೆ ಸರಿಪಡಿಸ್ಕೊಳ್ಳೋಕ್ಕಾಗ್ತಾಯಿಲ್ಲ. ಈಗ ಉದಾಹರಣಕ್ಕೆ, ಈಗ ಒಬ್ಬರನ್ನ ನೋಡ್ತೀವಿ, ಗಂಡಸೋ ಹೆಂಗಸೋ ಯಾರೋ ನೋಡ್ತೀವಿ. ಅವರು ಚೆನ್ನಾಗಿ ಒಳ್ಳೆ ಗಟ್ಟಿಮುಟ್ಟಾಗಿದ್ದಾರೆ, ಒಳ್ಳೆ ಬಟ್ಟೆ ಹಾಕ್ಕೊಂಡಿದ್ದಾರೆ, ತುಂಬ ಹ್ಯಾಂಡ್ಸಮ್ ಆಗಿ ಕಾಣ್ತಾರೆ. ನಾವು ಚೆನ್ನಾಗಿದೆ. ಕೆಲವು ಟೈಮ್ ಅವ್ರ ಬಾಯಿಂದ ಬರೋ ಮಾತುಗಳು ನಾವು ಕೇಳಿಸ್ಕೊಳ್ಳೋಕ್ಕಾಗಲ್ಲ. ಅಷ್ಟು ಹೊಲಸು ಮಾತುಗಳು ಬರ್ತವೆ. ಮತ್ತು ಬರೀ ಸುಳ್ಳು ಹೇಳೋದು, ಬಿಲ್ಡಪ್ ತರಿಸ್ಕೊಳ್ಳೋದು, ಇಂಥವೆಲ್ಲ ಹೆಂಗಾಗುತ್ತೆ? ಅವ್ರ ಮನಸ್ಸಲ್ಲಿರೋ ಭಾವನೆಗಳು ಆ ಥರ ಅವ್ರನ್ನ ಆಡಿಸುತ್ತೆ. ನಾವು ಒಬ್ಬರನ್ನ ನೋಡಿಕೊಂಡು ನಾವು ಅವ್ರ ಥರ ಇರಬೇಕು ಅಂತ ನಾವು ಯಾವತ್ತೂ ತಿಳ್ಕೊಬಾರ್ದು. ನಮ್ಮ ಈ ಜನ್ಮದಲ್ಲಿ ನಾವು ಹುಟ್ಟಿ ಈ ಸ್ಥಿತಿಲಿದ್ದೀವಿ, ದೇವರೇ ಇಷ್ಟು ಮಟ್ಟಕ್ಕಾದ ಇಟ್ಟಿದೆಯಲ್ಲ ಅಂತ ದೇವರಿಗೆ ಕೃತಜ್ಞತೆ ಸಲ್ಲಿ ಹೋಗ್ಬೇಕು. ಇನ್ನೊಬ್ಬರು ಬಾಳ್ತಾರೆ ಅಂತ ಅವ್ರ ಥರ ನಾವು ಬಾಳೋಕ್ಕೆ ಹೋದರೆ, ನಮಗಾದರೆ ಸಕ್ಸಸ್ ಆದರೆ ಆಯಿತು, ಫೇಲ್ಯೂರ್ ಆಗಿಬಿಟ್ರೆ ಅವ್ರ ಮುಂದೆ ನಾವು ಅವಮಾನ ಆಗಿಬಿಡ್ತೀವಿ. ಅದಕ್ಕೆ ಕೆಲವು ಕಾರಣಗಳಿರ್ತವೆ. ನಾನು ಬೇಗ ವಿಡಿಯೋ ಮುಗಿಸ್ಬಿಡ್ತೀನಿ. ಹೆಚ್ಚು ಹೊತ್ತು ಮಾತಾಡೋಲ್ಲ. ಯಾಕಂದರೆ ಇವಾಗ ನೋಡೋರಿಗೆ ಹೆಚ್ಚು ಟೈಮ್ ನೋಡೋಲ್ಲ, ಯಾರಿಗೂ ಟೈಮ್ ಇಲ್ಲ. ಒಂದು 5 ನಿಮಿಷ ನೋಡೋದೇ ಕಷ್ಟ. ಅದರಲ್ಲಿ ನಾನು ಇವಾಗ ಫಸ್ಟ್ ಮಾಡ್ತಾ ಇರೋದು ವಿಡಿಯೋ. ಇದು ನನ್ನ 11ನೇ ವಿಡಿಯೋ. ಆದ್ದರಿಂದ ಸ್ನೇಹಿತರೆ, ನಾನು ಸುಮಾರು ವರ್ಷಗಳಿಂದ ನಾನು ನಿಮ್ಮ ಥರನೇ ಸಂಸಾರ ಇದೆ, ಮಕ್ಕಳಿದ್ದಾರೆ. ನಾನೀಗ ಕ್ಯಾಬ್ ಡ್ರೈವರ್ ಆಗಿದ್ದೀನಿ. ನೋಡಿ, ಈ ಕಾರಲ್ಲಿ ಕೂತ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ನನ್ನ ಬಾಳಲ್ಲಿ ಎಷ್ಟೋ ಸಮಸ್ಯೆಗಳಿತ್ತು, ಅವೆಲ್ಲ ಪರಿಹಾರ ಮಾಡೋಕ್ಕೆ ಎಷ್ಟೆಷ್ಟೋ ಎಲ್ಲೆಲ್ಲೋ ಓದೆ, ಅಲ್ದಾಡಿದೆ. ಆಮೇಲೆ ಕೊನೆಯದಾಗಿ ನನಗೆ ಸಿಕ್ಕಿದ ಜಾಗ ರಾಮಕೃಷ್ಣ ಪರಮಹಂಸರ ಆಶ್ರಮ. ಅವ್ರ ಆಶ್ರಮಕ್ಕೆ ಹೋಗ್ತಾಯಿದ್ದೆ, ಪುಸ್ತಕಗಳು ಓದ್ತಾಯಿದ್ದೆ. ಅದರಿಂದ ನನಗೆ ಸ್ವಲ್ಪ ಈಗ ಎಷ್ಟೋ ಮನಸ್ಸಿಗೆ ಸಮಾಧಾನ ಆಯಿತು. ಈ ಜಾತಿ ಮತಗಳ ಬಗ್ಗೆ ಟೆನ್ಷನ್ ಇಲ್ಲ. ಮತ್ತು ನಮಗುಂಟಾಗೋ ಕಷ್ಟಗಳು, ಸಮಸ್ಯೆಗಳು ಎಲ್ಲಿಂದ ಬರ್ತವೆ, ಅದಕ್ಕೂ ದೇವ್ರಿಗೆ ಏನೋ ಸಂಬಂಧ ಇದೆಯಾ? ದೇವ್ರು ಯಾರು? ಅವ್ರು ಹುಡುಕೊಂಡು ಹೋಗೋದು, ಅವ್ರು ನೋಡೋ ದಾರಿ ಹೆಂಗೆ? ಇವೆಲ್ಲ ಸುಮಾರು ವಿಷಯಗಳನ್ನ ನಾನು ಅವ್ರ ಮುಖಾಂತರ, ಅವ್ರ ಪುಸ್ತಕಗಳು, ಸ್ವಾಮಿ ವಿವೇಕಾನಂದರ ಪುಸ್ತಕಗಳು ತುಂಬ ಓದಿದ್ದೀನಿ. ಅದರಿಂದ ನನ್ನ ಅಭಿಪ್ರಾಯ ಏನಂದರೆ, ನನ್ನಿಂದ ಆಗಿದ್ದು ಈ ವಿಷಯನ ಇನ್ನೊಬ್ಬರಿಗೆ ಹೇಳಬೇಕು. ಅದರಿಂದ ಅವ್ರ ಮನಸ್ಸಿಗೆ ಸ್ವಲ್ಪ ಬೆಳಕು ಬರುತ್ತೆ. ಆ ಬೆಳಕಿಂದ ಅವ್ರಿಗೆ ಮನಃಶಾಂತಿ ಸಿಗುತ್ತೆ. ಇದೊಂದು ಉಪಾಯ ಆಗಲಿ ಅಂತ ನಾನು ಮಾಡ್ತಾಯಿದ್ದೀನಿ. ದಯವಿಟ್ಟು ಸ್ನೇಹಿತರೆ, ಈ ವಿಡಿಯೋಗಳನ್ನ ನೋಡಿ
ಶೇರ್ ಮಾಡಿ ನಿಮ್ಮ ಫ್ರೆಂಡ್ಗಳಿಗೆ, ನಿಮ್ಮ ಪರಿಚಯಗಳಿಗೆ, ಮತ್ತು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಮುಂದಕ್ಕೆ ಎಷ್ಟೋ ವಿಷಯಗಳು ನಾನು ಮಾತಾಡಬೇಕು ಅಂತ ಇದ್ದೀನಿ. ಶಾರ್ಟಾಗಿ ಮಾತಾಡ್ಬಿಡ್ತೀನಿ. ಅದು ನನಗೂ ಒಂದು ಮನಃಶಾಂತಿ ಕೊಡುತ್ತೆ. ಇವಾಗ ಒಬ್ಬರನ್ನ ನೋಡ್ತೀವಿ, ಇವಾಗ ನೋಡ್ದಂಗೆ ಇವಾಗ ಎಷ್ಟೋ ಹ್ಯಾಂಡಿಕ್ಯಾಪ್ಗಳಿದ್ದಾರೆ, ಭಿಕ್ಷಾ ಬೇಡ್ತಾರೆ ರೋಡಲ್ಲಿ, ಬುದ್ಧಿ ಪ್ರಜ್ಞೆ ಇದ್ದಂಗಿದ್ದಾರೆ. ಅವ್ರಿಗೆಲ್ಲ ನೋಡುವಾಗ ಒಂದು ವಿಷಯ ಹೇಳಬೇಕು ಇದ್ರ ಬಗ್ಗೆ. ಈಗ ನಮ್ಮ ಧರ್ಮದಲ್ಲಿ ಹೇಳೋದು ಹಿಂದಿನ ಜನ್ಮ ಅಂತ ಒಂದಿರುತ್ತೆ. ಅದು ಕೆಲವರು ನಂಬ್ತಾರೋ ಇಲ್ಲೋ ಗೊತ್ತಿಲ್ಲ. ಇವಾಗ ಇವತ್ತು ಅನ್ನೋದು ಇದೆ ಅಂದರೆ ನಿನ್ನೆ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ? ನಾಳೆ ಅನ್ನೋದು ಇರುತ್ತೋ ಇಲ್ವೋ ಗೊತ್ತಿಲ್ಲ. ಈಗ ಈ ಮನುಷ್ಯರು ಇವ್ರಿಗೆ ಯಾಕೆ ಹಿಂಗೆ ಬಾಳ್ತಾ ಇದ್ದಾರೆ, ಇವ್ರು ಹೇಗೆ ಹಿಂಗಾದರೂ ಅಲ್ಲ, ಬೇಕಾಗಿಲ್ಲ, ನಮಗೆ ಟೈಮ್ ಇಲ್ಲ ಅವೆಲ್ಲ ಕೇಳ್ಕೊಳ್ಳೋಕ್ಕೆ. ಆ ಮನುಷ್ಯ ಈಗ ಕುಂಟನಾಗಿದ್ದಾನೆ, ಇಲ್ಲ ಕಣ್ಣು ಕುರುಡಾಗಿದ್ದಾನೆ, ಏನೋ ಒಂದು ಅಂಗವಿಕಲವಾಗಿದ್ದಾನೆ, ಊಟಕ್ಕೆ ಕಲ್ತಾನೆ, ರೋಡಲ್ಲಿ ಭಿಕ್ಷಾ ಬೇಡ್ತಾನೆ. ಅಂಥವ್ರು ಹಿಂದಿನ ಜನ್ಮದಲ್ಲಿ ಅವ್ರು ಮಾಡಿದ ಪಾಪ ಕರ್ಮಗಳು ಅದನ್ನು ಹೊತ್ಕೊಂಡು ಈ ಜನ್ಮದಲ್ಲಿ ಕಂಟಿನ್ಯೂ ಆಗುತ್ತೆ. ಅದನ್ನು ತೀರ್ಸೋಕ್ಕೆ ಅವರು ಕಾಲಾವಕಾಶ ಬೇಕಾಗುತ್ತೆ. ಅವರು ಕಾಲ ಮುಗಿಯೋವರೆಗೂ ಅವ್ರು ಹಂಗೆ ಇರ್ತಾರೆ. ನಾವೇನು ಮಾಡ್ತೀವಿ, ಅವ್ರಿಗೆ ಧರ್ಮ ಮಾಡ್ತೀವಿ. ಇವಾಗ ಏನೋ ಕಾಸು ಕೊಡ್ಬೋದು, ಇಲ್ಲ ಊಟ ಕೊಡ್ಬೋದು, ಅಯ್ಯೋ ಪಾಪ ಅನ್ಬೋದು. ಆದರೆ ಅವರು ಹೊತ್ಕೊಂಡಿರೋ ಪಾಪದ ಮೂಟೆ ಸ್ವಾಮಿನ ನಾವು ಹೊತ್ಕೊಳ್ಳೋಕ್ಕಾಗಲ್ಲ. ಅದೇ ಥರ ನಮ್ಮ ಪಾಪದ ಸ್ವಾಮಿಗಳನ್ನ ನಾವು ಅವ್ರಿಗೆ ಹೊರ್ಸೋಕ್ಕಾಗಲ್ಲ. ಅವರವರ ಪಾಪಕರ್ಮಗಳನ್ನ ಅವರು ಮುಗಿಯೋವರೆಗೂ ಅವರವರೇ ಅನುಭವಿಸಿ ಮುಗಿಸ್ಬೇಕು. ಅದೇ ಥರ ನಾವು ಇನ್ನೊಬ್ಬರು ಚೆನ್ನಾಗಿದ್ದಾರೆ ಅಂತ ನಾವು ಹೇಳಬಾರ್ದು. ಅವರ ಸಮಸ್ಯೆಗಳು ಹೆಂಗಿದೆಯೋ ಅವರು ಇವಾಗ ಒಬ್ಬರು ಸಾಹುಕಾರಾಗಿದ್ದಾನೆ, ತುಂಬ ಗ್ರ್ಯಾಂಡಾಗಿ ಬಾಳ್ತಾ ಇದ್ದಾನೆಂದರೆ ಅವನು ಹೋದ ಜನ್ಮದಲ್ಲಿ ಇದ್ದಿದ್ದ ಋಣಗಳು ಈ ಜನ್ಮಕ್ಕೆ ಹಂಗಿದ್ದಾನೆ. ಅದರಲ್ಲೂ ನಮ್ಮ ಕರ್ಮಗಳನ್ನ ತೀರಿಸ್ಬೇಕಾದ್ರೆ ಧರ್ಮದಿಂದ ಮಾತ್ರನೇ ಕರ್ಮಗಳು ತೀರಿಸ್ಬೇಕಾಗುತ್ತೆ. ಬೇರೆ ಯಾವುದಿಂದ ನಮ್ಮ ಕರ್ಮಗಳು ತೀರ್ಸೋಕ್ಕಾಗಲ್ಲ. ಎಷ್ಟೇ ದೇವಸ್ಥಾನಕ್ಕೆ ಹೋಗಲಿ, ಎಷ್ಟೇ ಪೂಜೆ ಪುನಸ್ಕಾರಕ್ಕೆ ಮಾಡಲಿ, ಏನು ಮಾಡಿದ್ರೆ ನಮ್ಮ ಕರ್ಮಗಳು ತೀರೋಲ್ಲ. ಅದರಿಂದ ನಮ್ಮಿಂದ ಆದಷ್ಟು ಇನ್ನೊಬ್ಬರಿಗೆ ಧರ್ಮ ಮಾಡಬೇಕು. ಯಾರಿಗೆ ಧರ್ಮ ಮಾಡಬೇಕು ಅಂಥವ್ರಿಗೆ ನೋಡಿ ಧರ್ಮ ಮಾಡಬೇಕು. ದಾನದಲ್ಲಿ ದಾನ, ದೊಡ್ಡ ದಾನ ಅನ್ನದಾನ. ನಾನು ಗುರುಗಳ ಬಗ್ಗೆ ಓದಿದ್ದೀನಿ, ಸ್ವಾಮಿ ರಾಮಲಿಂಗ ಅಡಿಗಳಾರಂತ. ನಾನು ಓದಿದ್ದು ತಮಿಳು. ಅವ್ರದ್ದು ಆ ಸ್ಟೋರಿ ನಿಮಗೆ ವಿಡಿಯೋ ಇದ್ರಾಗ ನೋಡಿ. ಏನು ಯಾವುದೋ ಒಂದು ತಿಳ್ಕೊಬೇಕಾದ್ರೆ ಈಗ ಇಂಟರ್ನೆಟ್ ಇದೆ, ಈಗ ಗೂಗಲ್ ಸರ್ಚ್ ಮಾಡಿದ್ರೆ ಎಲ್ಲ ವಿಷಯ ಹೇಳ್ಬಿಡುತ್ತೆ. ಅದು ಮನುಷ್ಯರು ಸುಳ್ಳು ಹೇಳಿದ್ರೂ ಈಗಿರೋ ಟೆಕ್ನಾಲಜಿ ಸಿಸ್ಟಮ್ನ ಸುಳ್ಳು ಹೇಳಲ್ಲ. ಅದು ಹಂಗಿರಲಿ. ಅದರಿಂದ ಇವಾಗ ಹೇಳಿದ್ದು ಒಬ್ಬ ಮನುಷ್ಯರಿಂದ ಬರೋ ಮಾತುಗಳು, ಅವನ ಭಾವನೆಗಳು ಹೆಂಗಿರುತ್ತಂದರೆ ಅವನ ಮನಸ್ಸಿಂದ ಬರೋದೇ ಅದು. ಹಂಗಂದರೆ ಅವನ ಮನಸ್ಸಲ್ಲಿ, ಸಾಮಾನ್ಯವಾಗಿ ಮನಸ್ಸಲ್ಲಿ ಏನಿರುತ್ತೆ, ಮೊದಲನೇದಾಗಿ ಆಸೆ. ಈ ಆಸೆನೇ ಫಸ್ಟು ಬರೋದು ಈ ಲಿಸ್ಟಲ್ಲಿ. ಆಸೆ ಬಂದರೆ ಪ್ರತಿಯೊಂದು ಆಸೆನೂ ಬೆನ್ನಿಂದೆ ಬಾಧೆಗಳನ್ನ ತರುತ್ತೆ. ಅದು ಗೊತ್ತಾಗಲ್ಲ, ಅದು ಬೆನ್ನಿಂದ ಇರುತ್ತೆ ಬಾಧೆಗಳು. ನಾವು ಸಣ್ಣ ಆಸೆ ಪಟ್ಟರೆ ಸಣ್ಣ ಬಾಧೆಗಳು, ದೊಡ್ಡ ಆಸೆ ಪಟ್ಟರೆ ದೊಡ್ಡ ಬಾಧೆಗಳು. ಇದು ಸಹಜ. ಅದಕ್ಕೆ ನೆಕ್ಸ್ಟ್ ಇರೋದು ಅಹಂಕಾರ. ಈ ಅಹಂಕಾರ ಬಂದರೆ ಮನುಷ್ಯನು ಕೆಳಗೆ ಬಿಡಿಸ್ಬಿಡ್ತಾರೆ, ಅದು ಮುಂದೆ ಹೋಗಿ ಬಿಡಲ್ಲ. ತಾನು ಅನ್ನೋ ಅಹಂಕಾರ ಬಂದ್ಬಿಡ್ತದೆ. ಆಮೇಲೆ ಅದಕ್ಕಿಂತ ದೊಡ್ಡದು ಕಾಮ. ಅದಕ್ಕೆ ನಮ್ಮ ರಾಮಕೃಷ್ಣ ಪರಮಹಂಸರು ಹೇಳಿದ್ದು, ಮನುಷ್ಯ ದೇವರ ಹತ್ರ ಹೋಗದೇ ಇರೋದಕ್ಕೆ ಕಾರಣ ಕಾಮಿನಿ ಕಾಂಚನ. ಕಾಮಿನಿ ಅಂದರೆ ಕಾಮ, ಕಾಂಚನಂ ಅಂದರೆ ದುಡ್ಡು. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಒಂದು ಕೈಯಲ್ಲಿ ಕಾಸು, ಒಂದು ಕೈಯಲ್ಲಿ ಮಣ್ಣು, ಎರಡೂ ತಗೊಂಡು ಒಂದು ಕೆರೆಗೆ ಎಸೆದ್ಬಿಡ್ತಾರೆ. ಅವ್ರ ಬಗ್ಗೆ ನೆಕ್ಸ್ಟ್ ಟೈಮ್ ಕೇಳೋಣ, ನೀವು ಬೇಕಂದರೆ ಅವ್ರ ಬಗ್ಗೆ ಪುಸ್ತಕಗಳು ಓದಿ. ಅದಕ್ಕೆ ಹೇಳೋದು, ನಾನು ಈಗ ಮುಖ್ಯವಾಗಿ ಹೇಳೋದಂದರೆ, ನಮ್ಮ ಮನಸ್ಸನ್ನು ಯಾವ ರೀತಿ ಸರಿಪಡಿಸ್ಕೊಂಡಿರ್ಬೇಕು, ನಮ್ಮ ಮನಸ್ಸಲ್ಲಿ ಯಾವ್ಯಾವ ವಿಷಯಗಳನ್ನ ತುಂಬ್ಕೋಬೇಕು. ಮನಸ್ಸಲ್ಲಿ ಶಾಂತಿ ಸಮಾಧಾನ ತುಂಬ್ಕೋತಾ, ಒಳ್ಳೆಯದು ತುಂಬ್ಕೋತಾ ಇದ್ದರೆ ಅದು ನಮಗೆ
ಕೊನೆಯ ಉಸಿರು ಇರೋವರೆಗೂ ಅದು ನಮಗೆ ಸಂತೋಷ ಕೊಡುತ್ತೆ. ಅದನ್ನು ಬಿಟ್ಟು ಬೇರೆದೆಲ್ಲ ಬೇಡದಿರೋದೆಲ್ಲ ಮನಸ್ಸಿಗೆ ಹಾಕ್ಕೊಂಡಿದ್ರೆ ನಮಗೆ ಜೀವ ಹೋಗುವಾಗಲೂ ಒದ್ದಾಡ್ಕೊಂಡು ಹೋಗ್ತೀವಿ. ಅದು ಹೆಂಗೆ ಒದ್ದಾಡ್ಕೊಂಡು ಹೋಗ್ತೀವೋ ಆ ನೆನಪುಗಳಿಂದ ಅದರಿಂದ ಉಂಟಾದ ಪಾಪ ಪುಣ್ಯಗಳನ್ನ ಇಟ್ಕೊಂಡು ಮತ್ತೆ ಪುನರ್ಜನ್ಮ ತೊಗೊಂಡು ಬರ್ತೀವಿ. ಹಿಂಗೆ ರೊಟೇಟ್ ಆಗ್ತಿರುತ್ತೆ. ಸದ್ಯಕ್ಕೆ ಇದನ್ನು ಈಗ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ನೋಡಿ. ಇನ್ನೊಂದು ಸಲ ಹೇಳ್ತೀನಿ, ನಾನು ತಿಳ್ಕೊಬೇಡಿ. ಈ ವಿಷಯಗಳು ಇನ್ನೊಬ್ಬರಿಗೆ ಮನಮೆಚ್ಚಿದ ವಿಷಯ ಅಂತ ಹೇಳೋಕ್ಕಿಂತ ಇನ್ನೊಬ್ಬರ ಮನಸ್ಸಲ್ಲಿ ಒಂದು ಮಾಯೆ ಅಂದರೆ ಒಂದು ನಮ್ಮ ಮನಸ್ಸನ್ನು ಈ ಕಪ್ಪು ಮಸಿ ಬಳಸ್ಕೊಂಡಿದ್ದೆ. ಅದರಿಂದ ಆ ಮನಸ್ಸನ್ನ ನಿಜವಾದ ರೂಪ ಕಾಣಿಸ್ತಾ ಇಲ್ಲ ದೇವ್ರಿಗೆ. ಅದರಿಂದ ದೇವ್ರಿಗೂ ನಮಗೂ ಕನೆಕ್ಷನ್ ಆಗ್ತಾಯಿಲ್ಲ. ಕೆಲವು ಆ ಥರ ಒಂದು ಮಸಿಗಳನ್ನ ಅಗಲಿಸೋಕ್ಕೆ ಈ ಥರ ನನ್ನದು ಈ ವಿಡಿಯೋಗಳು ಸ್ವಲ್ಪ ಸಹಾಯ ಆಗುತ್ತೆ ಅಂತ ಭಾವನೆ ಮಾತಾಡ್ತಾಯಿದ್ದೀನಿ. ಸದ್ಯಕ್ಕೆ ನಮಸ್ಕಾರ.